ಈಗ ರವಿ ಮಾಸ್ಟರ್ ಅವರು ನಮ್ಮ ವೇದಿಕೆ ಮೇಲೆ ಜಾನಪದ ಕಲೆನ ತಗೊಂಡ್ಬಂದಿದ್ದಕ್ಕೆ ಧನ್ಯವಾದಗಳು. ಈ ಪರ್ಫಾರ್ಮೆನ್ಸ್ ನಮ್ಮ ಜಡ್ಜಸ್ ಹೇಗೆ ಅನ್ಸು ಅಂತ ಕೇಳೋಣ. ರಕ್ಷಿತಾ ಮ್ಯಾಮ್. ಸಹನಾ, ತುಂಬಾ ಎನರ್ಜಿಯಲ್ಲಿ ಡಾನ್ಸ್ ಮಾಡಿದೆ ನೀನು. ಅಂಡ್ ಈ ತರ ಫೆಸ್ಟಿವಲ್ ಹಲವಾರು ಸಲ ನಮ್ ಕೊರಿಯೋಗ್ರಾಫರ್ಸ್ ತಗೊಂಬಂದಿದ್ದಾರೆ ವೇದಿಕೆ ಮೇಲೆ. ಇವತ್ತು ಸ್ಪೆಷಲ್ ಆಗಿ ಏನಕ್ಕಿತ್ತು ಅಂದ್ರೆ ಇದು ಸಹನಾ ಜೊತೆ ಇತ್ತು ಅನ್ನೋದು ತುಂಬಾ ಸ್ಪೆಷಲ್ ಆಗಿತ್ತು. ವೆರಿ ಗುಡ್ ಜಾಬ್ ಮಾ, ವೆರಿ ಗುಡ್. ಥ್ಯಾಂಕ್ ಯು ಶ್ರೀ ಮಾಸ್ಟರ್. ಸಹನಾ ಸೂಪರ್ ಡಾನ್ಸ್ ಮಾಡಿದ್ರೆ, ಸೂಪರ್. ಯಾರು ಹೆಂಗ್ ಮಾಡಿದ್ರೆ ಕೊಡೋ, ನೀವು ಮಾತ್ರ ಪರ್ಫೆಕ್ಟ್ ಸಿಂಕ್ನಲ್ಲಿ ಪರ್ಫೆಕ್ಟ್ ರಿದಮ್ನಲ್ಲಿ ಮಾಡಿದ್ದೀರಾ. ಆ್ಯಂಡ್ ಇನ್ನೊಂದು ಬ್ಯೂಟಿ ಏನಂದರೆ, ಅಷ್ಟು ಡೊಲ್ ಕುಣಿತ ಅಷ್ಟು ಜೋರಾಗಿ ಬಾಯಿಸಿದ್ದಾರೆ. ಇನ್ ದಟ್ ಆಲ್ಸೋ ಶಿ ಇಸ್ ನೆವರ್ ಲೆಫ್ಟ್ ದ ರಿದಮ್. ಅವಳು ಮಾತ್ರ ರಿದಮ್ನಲ್ಲೇ ಇದ್ದಾಳೆ. ಅಮೇಜಿಂಗ್, ಔಟ್ಸ್ಟ್ಯಾಂಡಿಂಗ್ ಸಹನಾ ಇವಾಗ. ಥ್ಯಾಂಕ್ ಯು ಮಾಸ್ಟರ್. ಶಿವಣ್ಣ. ಓವರ್ ಆಲ್ ನೋಡೋಕ್ಕೆ ಒಳ್ಳೆ ಜಾತ್ರೆ ಥರ ಇತ್ತು. ನಮಗೇನು ಭಾಗ್ಯ ಅಂದರೆ ಇಂಥ ಒಂದು ಕಲ್ಚರಲ್ ಸಾಂಗ್ ಮಾಡೋಕ್ಕೆ ನಮ್ಮ ಸಿನಿಮಾದಲ್ಲಿ ನಾನು ಮಾಡೋಕ್ಕೂ ನನಗೊಂದು ಅವಕಾಶ ಆಯಿತು. ಯಾಕಂದ್ರೆ ಸಿಕ್ಕಾಬೇಡ. ಐ ಥಿಂಕ್ ಜನ್ಮದ ಜೋಡಿ ಆ್ಯಂಡ್ ಜೋಗಿ, ಐ ಥಿಂಕ್ ನನಗೊಂದು ಚಾನ್ಸ್, ಅವಕಾಶ ಎಂಥ ಒಂದು ಇದರಲ್ಲಿ ಮಾಡೋಕ್ಕೆ. ಐ ಥಿಂಕ್ ಇಟ್ ವಾಸ್ ಸೋ ನೈಸ್ ಟು ವಾಚ್. ಅಲ್ಲ, ಆ ಇದರಲ್ಲಿ ಕೋಲಾಟ ಮಾಡಿದ್ರಲ್ಲ, ಅದರಲ್ಲಿ ಒಂದು ಮಗು ಎಕ್ಸ್ಪ್ರೆಷನ್ ತುಂಬ ಮುದ್ದಾಗಿತ್ತು. ಆ ಮಗು ತುಂಬ ಮುದ್ದ ಮಾಡುತ್ತೆ. ಅದು ಆ ಸ್ಮೈಲು, ಆ ಮಗು ನೋಡಿದ ತಕ್ಷಣ ನನಗೆ ನಿಜ ಮಾದೇಶ್ವರ್ ನೋಡ್ದಂಗೆ ಆಗೋಯ್ತು. ಅಯ್ಯೋ, ಅಷ್ಟು ಮುದ್ದಾದ ಸ್ಮೈಲ್ ಅದು. ಅಂಡ್ ಓವರ್ ಆಲ್ ಸ್ಟಾರ್ಟಿಂಗ್ ಇಂದ ಕಂಸಾಳೆಯಿಂದ ಹಿಡಿದು ಎವ್ರಿಬಡಿ ಇಟ್ ವಾಸ್ ವೆರಿ ಗುಡ್. ತುಂಬಾ ಚೆನ್ನಾಗಿ ಮಾಡಿದೆ ಮಸ್ತಾನ್. ಆಲ್ ದಿ ಬೆಸ್ಟ್. ABCD ಜನಪದ ಕಲಾವಿದರ ಈ ಒಂದು ಏನ್ ಸಂಘ ಇದೆ ಅಥವಾ ತಂಡ ಇದೆ, ಅವರಿಗೆ ಥ್ಯಾಂಕ್ ಯು ಸೋ ಮಚ್. ಸಹನಾ, ನಿಮ್ಮನ್ನ ನೋಡೋದಕ್ಕೆ ಒಬ್ರು ಸರ್ಪ್ರೈಸ್ ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಆ ಗೆಸ್ಟ್ ಯಾರ್ಯಾರು ಅಂತ ನೋಡೋಣ. ಯು ಹ್ಯಾವ್ ಅ ಗೆಸ್ಟ್. Three, two, one. ಸರ್ಪ್ರೈಸ್. ಯಾರು ಗೊತ್ತಾಯ್ತಾ ನಿಂಗೆ? ಗೊತ್ತು. ಯಾರು ಹೇಳು? ಅವ್ರ ಹೆಸರು ನೀವೇ ಹೇಳಿ. ನಮ್ ಚಿಕ್ಕವಳಾಗ ಮೈಸೂರು ಸ್ಕೂಲ್ ಫ್ರೆಂಡ್ಸು ಚಿನ್ಮಯಿ, ಸಿಂಧು, ಸಂತೋಷಿ. ಓ, ಚಿನ್ಮಯಿ, ಸಿಂಧು, ಸಂತೋಷಿ. అంటే అడమ్మ ಇಬ್ರು ನಮ್ ಟೀಚರ್. ಇವರಿಬ್ರು ಟೀಚರ್, ನಿಮ್ ಟೀಚರ್ಸ್. ಓ, ಸಹನಾ ಅವರು ಓದಿದಂತಹ ಅಖಿಲ ಭಾರತ ವಾಕ್ ಶ್ರವಣ ಸಂಸ್ಥೆಯ ಅಂದ್ರೆ ಆಯುಷ್ ಸಂಸ್ಥೆಯ ಡೈರೆಕ್ಟರ್ ಡಾಕ್ಟರ್ ಪುಷ್ಪಾ ಮೇಡಮ್ ಅವರು. ಸೊ ಒಂದು ದೊಡ್ಡ ಚಪ್ಪಾಳೆ ಅವರಿಗೆ. ಹಾಗೆ ಅವರ ಜೊತೆ ನಿಂತವರು ಶ್ರವಣ ತಜ್ಞರಾದಂತಹ ಡಾಕ್ಟರ್ ಮಂಜುಳಾ ಮೇಡಮ್ ಅವರು. ಹಾಗೂ ನನ್ನ ಪಕ್ಕದಲ್ಲಿ ನಿಂತಿದ್ದಾರೆ ಶೋಭಾ ಮೇಡಮ್ ಹಾಗೂ ಕುಮುದಾ ಮೇಡಮ್. ಅವರಿಗೆ ಒಂದು ದೊಡ್ಡ ಚಪ್ಪಾಳೆ ಮೂಲಕ ಸ್ವಾಗತ. ಆಯುಷ್ನ ಎಲ್ಲ ಶಿಕ್ಷಕರಿಗೆ ನಮ್ಮ ಕಾರ್ಯಕ್ರಮದ ಪರವಾಗಿ, ನಮ್ಮೆಲ್ಲ ವೀಕ್ಷಕರ ಪರವಾಗಿ ಸ್ವಾಗತ, ಸುಸ್ವಾಗತ. ನಾನು ಸಹನಾ ಅವ್ರ ಬಗ್ಗೆ ಹೇಳಲೇಬೇಕು. ಸಹನಾ ಈ ವೇದಿಕೆಯಲ್ಲಿ ನಿಂತು ಪ್ರತಿ ವಾರ ಪರ್ಫಾರ್ಮ್ ಮಾಡೋದಕ್ಕೆ ಅವರ ತಂದೆ ತಾಯಿ ಎಷ್ಟು ಶ್ರಮ ಪಟ್ಟಿದ್ದಾರೋ, ಎಷ್ಟು ಸಪೋರ್ಟ್ ಮಾಡಿದ್ದಾರೆ, ಅಷ್ಟೇ ಸಪೋರ್ಟ್ ಮತ್ತೆ ಒಂದು ಪ್ರೀತಿ ಆಯುಷ್ ಸಂಸ್ಥೆ ಅವರು ನಿಜವಾಗ್ಲೂ ಆ ಪ್ರೀತಿ ಸಪೋರ್ಟನ್ನು ಸಹನಾ ಅವರಿಗೆ ಕೊಟ್ಟಿದೆ. ಥ್ಯಾಂಕ್ ಯು ಸೋ ವೆರಿ ಮಚ್. ಆ್ಯಕ್ಚುಲಿ ಇಂಥ ಅದ್ಭುತವಾದಂತಹ ದೇವರ ವರವನ್ನು ನಮ್ಮ ವೇದಿಕೆಗೆ ಕೊಟ್ಟಿದ್ದಕ್ಕೆ ನಾವು ನಿಮಗೆ ಪರ್ಸ್ನಲ್ ಆಗಿ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಎಸ್ ಮೇಡಮ್. ಮೊದಲನೇದಾಗಿ ZTV ಅವರಿಗೆ ನಾನು ಧನ್ಯವಾದ ಅರ್ಪಿಸ್ತೀನಿ. ಯಾತಕ್ಕೆ ಅಂತ ಹೇಳಿದ್ರೆ, ನಮ್ಮ ಸಮಾಜದಲ್ಲಿ ಹೆಚ್ಚು ಕಡಿಮೆ 17% ಜನ ಕಿವಿ ತೊಂದರೆಯಿಂದ ಬಳಲ್ತಾ ಇರ್ತಾರೆ. ಸಹನಾ ಅವಳನ್ನು ನಾವು ಆದಷ್ಟು ಬೇಗ ಐಡೆಂಟಿಫೈ ಮಾಡಿ ಪೇರೆಂಟ್ಸ್ ಕರ್ಕೊಂಡು ಬಂದಾಗ ಒಂದು ಟ್ರೈನಿಂಗ್ ಶುರು ಮಾಡಿದಾಗ ನಮ್ಮ ಶ್ರವಣ ತಜ್ಞರು ಅವಳಿಗೆ ಮಿಷಿನ್ ಹಾಕಿ ಯಾವ್ಯಾವ ಶಬ್ದ ಯಾವ ಥರ ಇದೆ ಅಂತ ಹೇಳಿಕೊಟ್ರು. ವಾಕ್ ಭಾಷಾ ತಜ್ಞರು, ಸ್ಪೀಚ್ ಪೆಥಾಲಜಿಸ್ಟು ಮಾತು ಹೇಗೆ ಪ, ಬ, ತ
ಯಾವ ರೀತಿ ಶಬ್ದ ಬರುತ್ತೆ ಅಂತ ಹೇಳ್ಕೊಟ್ವಿ. ಮತ್ತು ವಿಶೇಷ ಶಿಕ್ಷಕರು ಅವರು ಓದು ಬರಹ ಎಲ್ಲ ಅವರಿಗೆ ಕಲಿಸ್ಕೊಟ್ರು. ಸೊ ಪ್ರತಿ ಒಬ್ಬ ಟೀಮ್ ಮೆಂಬರ್ಸು ಸಹನನ ಜೊತೆ ಕೂತ್ಕೊಂಡು ನಾವು ಹೇಳ್ಕೊಟ್ಟಿದ್ದಕ್ಕೆ ಜೊತೆಗೆ ಸಹನ ಒಂದು ಕ್ರಿಯೇಟಿವ್ ಆಗಿ ಜಾಡೆಯಾಗಿದ್ದು, ಪೇರೆಂಟ್ಸ್ ಸಹಕಾರ, ಎಲ್ಲರ ಸಹಕಾರದಿಂದಾಗಿ ಅವಳಿಗೆ ಒಂದು ರಿಹ್ಯಾಬಿಟೇಷನ್ ಒಂದು ಫಲಪೂರ್ಣ ಆಗಿ ಇವತ್ತು ನಮ್ಮ ಸಂಸ್ಥೆಯ ಸುಗಂಧನ ಅವಳು ಎಲ್ಲ ಕಡೆ ಪಸರಿಸ್ತಾ ಇದ್ದಾಳೆ. ಸೊ ಹಾಗಾಗಿ ನಾನು ಜಿ ಟಿ ವಿ ಅವರಿಗೆ ನಮ್ಮ ಸಂಸ್ಥೆಯ ಒಂದು ಮುದ್ದು ಮಗುವಿಗೆ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಕೊಟ್ಬಿಟ್ಟು ನಮ್ಮ ಚಟುವಟಿಕೆಗಳನ್ನ ಇಂಡೈರೆಕ್ಟಾಗಿ ಎಲ್ಲರಿಗೂ ನೀವು ತಲುಪಿಸ್ತಾ ಇದ್ದೀರಿ. ಸೊ ಹಾಗಾಗಿ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ಮಂಜುಳಾ ಮೇಡಮ್, ಅವಳು ಇಷ್ಟ್ರ ಮಟ್ಟಿಗೆ ಅವಳು ಡ್ಯಾನ್ಸ್ ಎಲ್ಲ ಮಾಡಬೇಕಾದ್ರೆ ಎಲ್ಲ ಜಡ್ಜಸ್ಸು ಅದ್ರ ಬಗ್ಗೆ ಹೇಳಿದ್ರು, ರಿದಮ್ ತಪ್ಪದಂಗೆ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ಲು ಅಂತೆಲ್ಲ. ಇದಕ್ಕೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗತ್ತೆ. ಮಗು ಚಿಕ್ಕ ವಯಸ್ಸಿನಲ್ಲೇ ಮಗುನ ಐಡೆಂಟಿಫೈ ಮಾಡಿ ಅವ್ರನ್ನ ಸರಿಯಾದ ತಪಾಸಣೆ ಮಾಡಿ ಅವ್ರಿಗೆ ಹಿಯರಿಂಗ್ ಏಡ್ ಹಾಕಿ, ಹಿಯರಿಂಗ್ ಏಡ್ ಸರಿಯಾಗಿ ಉಪಯೋಗ ಆಗಲಿಲ್ಲ ಅಂದ್ರೆ ಕಾಕ್ಲಿಯರ್ ಇಂಪ್ಲಾಂಟ್ ಇವಳು ಹಾಕೊಂಡಿದ್ದಾಳಲ್ಲ, ಅದೇ ತರ ಕಾಕ್ಲಿಯರ್ ಇಂಪ್ಲಾಂಟ್ ಹಾಕಿದ್ರೆ ಅವಾಗ ಡೈರೆಕ್ಟ್ ಆಗಿ ಕಿವಿ ನರಕ್ಕೆ ಸ್ಟಿಮ್ಯುಲೇಷನ್ ಹೋಗಿ ಅವಳಿಗೆ ಚೆನ್ನಾಗಿ ಕೇಳಿಸುತ್ತೆ. ಅದ್ರ ಮೂಲಕ ಇವಳು ಇಷ್ಟು ಮಟ್ಟಕ್ಕೆ ಕಲ್ತಿದ್ದಾಳೆ, ಬೆಳೆದಿದ್ದಾಳೆ. ಜೊತೆಗೆ ಅವಳಿಗೆ ಸ್ಪೀಚ್ ಟ್ರೈನಿಂಗು, ಎಜುಕೇಷನ್ ಟ್ರೈನಿಂಗು, ಸ್ಪೆಷಲ್ ಎಜುಕೇಷನ್ ಟ್ರೈನಿಂಗ್ ಎಲ್ಲ ನಡೆದಿದೆ. ಸೊ ಇದ್ರ ಬಗ್ಗೆ ನಂಗೆ ತುಂಬಾನೇ ಹೆಮ್ಮೆ ಅನ್ಸುತ್ತೆ ಅವಳ ಬಗ್ಗೆ. ಜೀ ಕನ್ನಡ ಟಿವಿ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಸೊ ನಿಮ್ಮ ಫ್ರೆಂಡ್ಸ್ ಹತ್ರ ಕೇಳೋಣ, ಅವ್ರ ಹೆಸರೇನು? ನನ್ನ ಹೆಸರು ಚಿನ್ಮಯಿ. ಇಲ್ಲ 3 ವರ್ಷದಿಂದ ನೋಡ್ತಿದ್ದೀನಿ. ನನ್ನ ಸಹನ ನನಗೆ ತುಂಬ ಇನ್ಸ್ಪಿರೇಷನ್. ಧನ್ಯವಾದಗಳು. ಓ, ಸಹನಾ ಆಕ್ಚುಲಿ ಇವ್ರಿಗೆ ಇನ್ಸ್ಪಿರೇಷನ್. ಲವ್ಲಿ, ನೋಡಿ ಎಷ್ಟು ಜನಕ್ಕೆ ಇನ್ಸ್ಪಿರೇಷನ್ ಆಗಿದ್ದೀರಾ. ಸಂತೋಷಿ, ನಿಮ್ಮ ಫ್ರೆಂಡ್ ಬಗ್ಗೆ ಹೇಳಿ. ಡಾನ್ಸ್ ನೋಡಿದ್ದೀರಾ ಅವ್ರದ್ದು? ಹೇಗ್ ಮಾಡ್ತಾರೆ? ಸೂಪರಾಗಿ ಮಾಡ್ತಾಳೆ, ಹೊರಗಡೆ ನೋಡ್ತಾರೆ, ತುಂಬ ಖುಷಿ ಆಗುತ್ತೆ. ನನ್ನ ಫ್ರೆಂಡು ಈ ಥರ ಟೇಸ್ಟ್ ಮಾಡಿರ್ತಾಳೆ, ನನಗೆ ತುಂಬ ಖುಷಿ ಆಗುತ್ತೆ, ನೆಮ್ಮದಿ ಆಗುತ್ತೆ ನನಗೆ. ತುಂಬಾ ಖುಷಿ ಆಗತ್ತೆ ನಿಮ್ಗೆ. ವಾರೇ ವಾ. ಹಾಯ್ ಸಿಂಧು, ಡಾನ್ಸ್ ಸೂಪರ್, ಆಲ್ ದ ಬೆಸ್ಟ್, ಲವ್ಲಿ. ನನ್ನ ಪ್ರಕಾರ ಮಾತು ಮುತ್ತು ಅಂತ ಹೇಳ್ತಾರೆ. ಅದು ನಾವು ನುಡಿದಾಗ ಮುತ್ತಾಗಲ್ಲ, ಇಂಥ ಮುತ್ತುಗಳು ನುಡಿದಾಗಲೇ ಆ ಮಾತು ಮುತ್ತು ಅಂತ ಅನ್ಸೋದು. ಥ್ಯಾಂಕ್ ಯು ಸೋ ವೆರಿ ಮಚ್. ಆ್ಯಂಡ್ ಒಂದು ಗಿಫ್ಟ್ ಕೂಡ ತಗೊಂಬಂದಿದ್ದಾರೆ ಪುಷ್ಪಾ ಮೇಡಮ್ ಅವರು. ಏನು ಗಿಫ್ಟ್ ಮೇಡಮ್ ಅದು? ನಾನು ಮೊದಲನೇ ಎಪಿಸೋಡು 1-2 ನೋಡಿದಾಗ ಒಂದು ವಾಕ್ಯ ಅವರ ಅಮ್ಮ ಹೇಳಿದರು. ಅವಳು ಚಿಕ್ಕವಳಾಗಿದ್ದಾಗ ಕಾಲಿನ ತೊಂದರೆ ಇತ್ತು, ಈ ಮಗುಗೆ ಗೆಜ್ಜೆ ಯಾಕೆ ಬೇಕು ಅಂತ. ಹೌದು ಹೌದು. ಆ ಮಗುಗೆ ಯಾಕೆ ಗೆಜ್ಜೆ ಬೇಕು ಅಂತ ಕೇಳಿದವರಿಗೆ ಇವತ್ತು ನಾವು ಉತ್ತರ ಕೊಡ್ಲಿಕ್ಕೆ ಬಂದಿದ್ದೀವಿ. ಕರ್ನಾಟಕದಲ್ಲಿ ಒಂದು ನಾಟ್ಯ ರಾಣಿ ಶಾಂತಲೆ ಥರ ವಿಜೃಂಭಿಸ್ತಾ ಇದ್ದಾಳೆ. ಸೊ ಅವಳಿಗೆ ನಮ್ಮ ಸಂಸ್ಥೆಯ ಪರವಾಗಿ ಈ ಒಂದು ಆರಂಭದ ಹಂತ ಹೀಗೆ ಮುಂದುವರೆದು ಅವಳು ಶಾಂತಲೆ ಥರ ಆಗಲಿ ಅಂತ ಹೇಳಿ ಗೆಜ್ಜೆ ತಂದಿದ್ದೀವಿ ಅವಳಿಗೋಸ್ಕರ. ವಾ ವಾ ವಾ. DKDಯ ಶಾಂತಲೆ ಸಹನಾ ಗಿಫ್ಟ್ ನಿನ್ಗೋಸ್ಕರ.